ನಮಸ್ಕಾರ. ಇದು ವೆಂಕಟೇಶ್ ಮರ್ಡರ್ ಕೇಸ್ ದಿನಾಂಕ 8/10/25 FIR ಆಗಿದ್ದಾರೆ. ಸೊ ಅದು ಆದ ನಂತರ ನಾವು 2 ತಿಂಗಳಲ್ಲಿ ಚಾರ್ಜ್ ಶೀಟ್ ಮಾಡಿದ್ವಿ 11 ಜನದ ಮೇಲೆ. ಸೊ ಆ ಪ್ರಯುಕ್ತ ಇವತ್ತು ಪ್ರಮಾಣ ಇದು ಶಿಕ್ಷೆ ಪ್ರಮಾಣ ಇವತ್ತು ಅನೌನ್ಸ್ ಮಾಡಿದ್ದಾರೆ. ನಾವು ಕೂಡ ಕೋರ್ಟಲ್ಲಿ ಪ್ರೆಸೆಂಟ್ ಇದ್ದೆ. 6 ಜನಕ್ಕೆ ಡೆತ್ ಪೆನಾಲ್ಟಿ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಎಂಟೈರ್ ಇದರಲ್ಲಿ ಎಫರ್ಟ್ಸ್ ಹಾಕಿರೋದು, ಅವರಿಗೆ ಅರೆಸ್ಟ್ ಮಾಡೋದು ಕೂಡ ತುಂಬ ಚಾಲೆಂಜಿಂಗ್ ಆಗಿತ್ತು. ಇದರಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಅವರು ಸುಮಾರು 15 ದಿನ ಹೆಡ್ ಕ್ವಾರ್ಟ್ರಲ್ಲಿ ಇರಲಿಲ್ಲ. ಆಮೇಲೆ ನಮ್ಮ DSP ಅವರು ವಿಟ್ನೆಸ್ಗಳಿಗೆ ಕರೆದು ಅವರಿಗೆ ಹೋಗೋಕ್ಕಿಂತ ಮುಂಚೆ ವಿಟ್ನೆಸ್ ಏನು ಹೇಳಬೇಕು, ಅವ್ರು ಏನು ಕೊಟ್ಟಿದ್ದಾರೆ ಅಂತ ಹೇಳೋದ್ರ ಬಗ್ಗೆ ಎಲ್ಲ ಪ್ರೊಸೀಜರಲ್ ವೈಸ್ ಎಲ್ಲ ಫಾಲೋ ಮಾಡಿಬಿಟ್ಟು ಒಂದು ಜಸ್ಟಿಸ್ ಸಿಗುವಂಗೆ ಒಂದು ನ್ಯಾಯ ಕೊಟ್ಟಿದ್ದಾರೆ. ಸೊ ಆ ಪ್ರಯುಕ್ತ ನಾವು ಒಂದು ಪ್ರಕರಣಕ್ಕೆ ನ್ಯಾಯ ಸಿಕ್ಕಿದೆ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಅವ್ರು ಮುಂಚೆ ನಾವು ಹೇಳ್ದಂಗೆ ಮುಂಚೆ ಒಂದೇ ಇವರು ಗ್ರೂಪಲ್ಲಿ ಇದ್ದಿದ್ದು. ಸೊ ಆಮೇಲೆ ಆ ಪ್ರಯುಕ್ತ ಅವರವರದರಲ್ಲಿ ವೈಷಮ್ಯ ಬೆಳೆಸ್ಕೊಂಡು ಸೊ ಬೇರೆ ಬೇರೆ ಗ್ರೂಪಾಗಿ ಇವ್ರ ಮೇಲೆ ಪ್ರಕರಣ ಕೂಡ ತುಂಬ ಇತ್ತು. ಇವನ್ ರವಿಯಲ್ಲಿ A1 ಇದ್ದಾನಲ್ಲ, ಅವನ ಅಗೇನೆಸ್ಟು 17 ಪ್ರಕರಣಗಳು ದಾಖಲಾಗಿದ್ದು. ಅದೇ ಥರ ಇನ್ನೊಬ್ಬನು ಗಂಗಾಧರ್, ಅವ್ರ ಮೇಲೆ 4 ಪ್ರಕರಣಗಳು, ಮೈಲಾರಿ ಮೇಲೆ 3 ಪ್ರಕರಣಗಳು, ಈ ಥರ ಅವರೆಲ್ಲರ ಮೇಲೆ ಪ್ರಕರಣಗಳಿದ್ದು. ಸೊ ಆ ಪ್ರಯುಕ್ತ ನಾವು ಅರೆಸ್ಟ್ ಮಾಡಿ ಕಳಿಸಾದ್ಮೇಲೆ ಇದು ಒಂದು ನ್ಯಾಯ ಸಿಕ್ಕಿದೆ ಅಂತೇಳಿ ನಾನು. ನೇಚರ್ ಆಫ್ ಕೇಸಸ್ ಏನಿದ್ದು ಸರ್? ಅವ್ರ ಮೇಲೆ ಇವನ್ ರವಿ ಮೇಲೆ ಒಂದು 307 ಕೇಸ್ ಆಗಿತ್ತು. ಸೊ ಆ ಪ್ರಯುಕ್ತ ಅದು ಇವನ್ 302ಗೆ ಒಂದು 5 ತಿಂಗಳ ಹಿಂದೆ ಕನ್ವರ್ಟ್ ಆಗಿತ್ತು. ಅದು ಕೋಡಲ್ಲ ಸರ್, ಅಟ್ಲೀಸ್ಟ್ ಏನಂತ ಮರ್ಡರ್ ಕೇಸ್ ಆಗಿತ್ತು. ಸೊ ಇವ್ರ ಮೇಲೆ ಎಲ್ಲ ಥರದ್ದು ಬಾಡಿಲಿ ಅಫೆನ್ಸ್ ಮತ್ತು ಇವನ್ ಪ್ರಾಪರ್ಟಿ ಅಫೆನ್ಸಸ್ ಕೂಡ, ಡಕಾಯಿಟಿ ಕೇಸ್ ಕೂಡ ರವಿ ಮೇಲಿತ್ತು ಒಂದು. ಸೊ ಇನ್ನೊಂದು 302 ಕೇಸ್ ನಿನ್ನೆ ಕಮಿಟಲ್ ಆಗಿದೆ, ಅದು ಕೂಡ ಈಗ ಸ್ಟಾರ್ಟ್ ಆಗುತ್ತೆ. ಸೊ ಒಟ್ಟಾರೆಯಾಗಿ ಇವರು 6 ಜನಕ್ಕೆ ಡೆತ್ ಪೆನಾಲ್ಟಿ ಕೊಟ್ಟಿದ್ದಾರೆ. ಸೊ ಜಸ್ಟಿಸ್ ಸಿಕ್ಕಿದೆ ಅಂತ ಹೇಳ್ತಾರೆ. ಸೊ ಕೂಡ ಇವತ್ತು ಜಡ್ಜ್ಮೆಂಟ್ ಕೊಡಬೇಕಾದ್ರೆ ನಾನು ಕೋರ್ಟಲ್ಲಿದ್ದೆ. ಅದು ಕೂಡ ಭಾಳ ಸೂಕ್ಷ್ಮವಾಗಿ ಕೋರ್ಟ್ ಗಮನಿಸಿದೆ. ಅವರು ಬರಬೇಕಾದ್ರೆ ಕೈ ಮಾಡ್ಕೊಂಡು ಬರೋದು, ಮೀಸಿ ತಿರ್ಕೊಂಡು ಬರೋದು, ಆಮೇಲೆ ಸೋಷಿಯಲ್ ಮೀಡಿಯಲ್ಲಿ ಎಲ್ಲ ಇದು ಮಾಡ್ತಾ ಇರೋದು, ಇದು ಸೂಕ್ಷ್ಮವಾಗಿ ಅವರಿಗೆ ಗಮನ ಹರಿಸಿ ಅವ್ರ ಬಿಹೇವಿಯರ್ ಕೂಡ ಇದರಲ್ಲಿ ತೋರಿಸುತ್ತೆ ಅಂತ ಹೇಳಿಬಿಟ್ಟು ಅವರು ಜಡ್ಜ್ಮೆಂಟಲ್ಲಿ ಕೂಡ ತಂದಿದ್ದಾರೆ. ಸೊ ನಮ್ಗೆ ಇನ್ನೂ ಜಡ್ಜ್ಮೆಂಟ್ ಕಾಪಿ ಕೈಯಲ್ಲಿ ಸಿಕ್ಕಿಲ್ಲ. ಯಾರ್ಯಾರಿಗೆ ಇದರ ಜಡ್ಜ್ಮೆಂಟ್ ಸಿಕ್ಕಿದೆ ಅಂತ ನಾವು ಓದಿಬಿಟ್ಟು ಮುಂದಿನ ಹೇಳ್ತೀನಿ. ಒಟ್ಟಾರೆಯಾಗಿ ನಮ್ಮ ಆಫೀಸರ್ಸು, ಜುಡಿಷಿಯರಿ ಮತ್ತು ಪರ್ಟಿಕ್ಯುಲರ್ಲಿ PP ಅವರು ತುಂಬ, ನಮ್ಮ DSP ಅವರು, ಇನ್ಸ್ಪೆಕ್ಟರ್ ತುಂಬ ಎಫರ್ಟ್ಸ್ ಮಾಡಿದ್ದಕ್ಕೆ ಒಂದು ಜಸ್ಟಿಸ್ ಸಿಕ್ಕಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. PP ಅವರು ಕೂಡ ತುಂಬ ಎಫರ್ಟ್ಸ್ ಹಾಕಿದ್ದಾರೆ ಸರ್. ಈಗ ಅದೇ ಕಮಿಟ್ ಆಗಿದೆ, ಏನು ಅದು ಈಗ ಟ್ರಯಲ್ ಸ್ಟಾರ್ಟ್ ಆಗುತ್ತೆ. ಟ್ರಯಲ್ ಸ್ಟಾರ್ಟ್ ಆಗಿದ್ದಾರೆ. ಅದರಲ್ಲಿ ಒಬ್ಬನು ಸಿಕ್ಕಿರಲಿಲ್ಲ. ಸೊ ಲಾಸ್ಟ್ ವೀಕ್ ಅವ್ನು ಸಿಕ್ಕಿದ್ದಾನೆ, ಅರೆಸ್ಟ್ ಮಾಡಿದ್ದಾನೆ, ಕಮಿಟ್ ಆಗಿದೆ ಈಗ. ಸೊ ಈಗ ಅದು ಕೂಡ ಟ್ರಯಲ್ ಸ್ಟಾರ್ಟ್ ಆಗುತ್ತೆ. ಮಾರುತಿ ಅವ್ರ ಕೇಸ್ ಸರ್ ನ್ಯಾಯಾಲಯದಲ್ಲಿ ಕೊಡ್ತೇವೆ. ದಿನಾಂಕ 8/10/2025 ಬೆಳಗಿನ ಜಾವ 2:30 ಸುಮಾರಿಗೆ BJP ಪಕ್ಷದ ಯುವ ಮೋರ್ಚಾ ಅಧ್ಯಕ್ಷನಾಗಿದ್ದ ವೆಂಕಟೇಶ್ ಈತನನ್ನು ಗಂಗಾವತಿ ನಗರದ ಕೊಪ್ಪಳ ರಸ್ತೆಯಲ್ಲಿ ಬರುವ ಲೀಲಾವತಿ ಆಸ್ಪತ್ರೆ ಮುಂದುಗಡೆ 6 ಜನ, ಈ ನ್ಯಾಯಾಲಯದ ಮುಂದಿದ್ದಂಥ 6 ಜನ ಅಪರಾಧಿಗಳು ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿ ಸ್ಥಳದಲ್ಲೇ ಕೊಚ್ಚಿ ಕೊಲೆ ಮಾಡಿದ್ದು ಇರುತ್ತದೆ. ಅದಕ್ಕೆ ಸಂಬಂಧಿಸಿದಂತೆ ಮಾನ್ಯ ನ್ಯಾಯಾಲಯವು ದಿನಾಂಕ 23/10/2026 ಈ 6 ಜನ ಆರೋಪಿತರು ಅಪರಾಧಿಗಳೆಂದು ಘೋಷಿಸಿದ್ದು, ಈ ದಿನಕ್ಕೆ ತೀರ್ಪನ್ನು ಕಾಯ್ದಿರಿಸಿದ್ದು ಇರುತ್ತದೆ. ಈ ದಿನ ಮಾನ್ಯ ನ್ಯಾಯಾಧೀಶರಾದ ಶ್ರೀ ಸದಾನಂದ ನಾಗಪ್ಪ ನಾಯಕ್ ಸಾಹೇಬರು 6 ಜನ ಆರೋಪಿತರಿಗೆ ಮರಣದಂಡನೆ ಶಿಕ್ಷೆ ವಿಧಿಸಿದ್ದು ಇರುತ್ತದೆ. ಮೊದಲನೇ ಆರೋಪಿ ರವಿ ತಂದೆ ಬಸವರಾಜ್, 2ನೇ ಆರೋಪಿ ವಿಜಯ್ ಅಲಿಯಾಸ್ ಮೈಲಾರಿ, 3ನೇ ಆರೋಪಿ ಧನ್ರಾಜ್, 4ನೇ ಆರೋಪಿ ಭರತ್ ಅಲಿಯಾಸ್ ಭೀಮಾ, 5ನೇ ಆರೋಪಿ ಸಲೀಂ, 6ನೇದವನು ಗಂಗಾಧರ್ ಗೌಳಿ. 6 ಜನ ಆರೋಪಿತರು. 12 ಜನ ಇತ್ತು. ಅದರಲ್ಲಿ ಆರೋಪಿ 7ರಿಂದ 12ರವರೆಗೆ ಈಗಾಗಲೇ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಅವರನ್ನು ಬಿಡುಗಡೆಗೊಳಿಸಲಾಗಿರುತ್ತದೆ. ಮನವಿ ಸಲ್ಲಿಸಲು ಇವರಿಗೆ ಅವಕಾಶ ಇರುತ್ತದೆ. ಈಗ ಹಿನ್ನೆಲೆ ಏನಿದೆ ಮೇಡಮ್ ಇವ್ರ ಮೇಲೆ? ಈ ಮೃತನಾಗಿರ್ತಕ್ಕಂಥ ವೆಂಕಟೇಶ್ ಮತ್ತು ರವಿಯ ಮಧ್ಯೆ ಹಳೆ ವೈಷಮ್ಯ ಇತ್ತು. ಅವರಿವ್ರ ಮಧ್ಯದಲ್ಲಿ ಗಲಾಟೆಗಳಾಗಿದ್ದು ಮುಂಚೆಯಿಂದ. ಅದೇ ಕಾರಣದಿಂದ 2023ರಲ್ಲಿ ಈ ಮಾರುತಿ ಅನ್ನೋ ಒಂದು ಹುಡುಗಂದು ಇಲ್ಲಿ ರೈಲ್ವೆ, ಗಂಗಾವತಿ ನಗರದಲ್ಲಿ ರೈಲ್ವೆ ಬ್ರಿಡ್ಜ್ ಕೆಳಗಡೆ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿದ್ದು ಇರುತ್ತದೆ. ಅದನ್ನು ಈ ವೆಂಕಟೇಶನೇ ಮುಂದ್ಗಡೆ ನಿಂತ್ಕೊಂಡು ಅವರಿಗೆ ಸಹಾಯ ಮಾಡಿದ್ದ. ಅವನೇನು ಇಂಜೂರ್ಡ್ ಇದ್ದ ಮಾರುತಿಯನ್ನು, ನನಗೆ ಸಾಯೋವರೆಗೂ ಆತನ ಮೆಡಿಕಲ್ ಟ್ರೀಟ್ಮೆಂಟ್ಗೆ ಎಲ್ಲದಕ್ಕೂ ಅನುಕೂಲ ಮಾಡಿಕೊಟ್ಟಿದ್ದ ಇದೇ ವ್ಯಕ್ತಿನೇ. ಹೀಗಾಗಿ ಅಲ್ಲಿಂದ ಅವರಿಗೆ ಹೆಚ್ಚಾಯ್ತಾ ಹೋಯಿತು ವೈಷಮ್ಯ. ಅವಾಗಿಂದ ಅದು ಈ ಕೊಲೆಯಲ್ಲಿ ಮುಕ್ತಾಯಗೊಂಡಿದ್ದು ಇರ್ತದೆ.
ಹೌದು, ಇದು ಎಲ್ಲ ಇವರಿಂದಾನೇ ಗಂಗಾವತಿಯಲ್ಲಿ ಒಂದು ಕುಖ್ಯಾತಿಯಾಗಿತ್ತು. ಗ್ಯಾಂಗ್ ವಾರ್ಗಳು ನಡೀತಾ ಇದ್ದಾವೆ, ಅಪರಾಧಗಳು ಜಾಸ್ತಿ ಆಗ್ತಿದ್ದಾವೆ, ಇದಕ್ಕೆ ಯಾವುದೇ ರೀತಿಯ ಕಡಿವಾಣ ಆಗ್ತಾ ಇಲ್ಲ ಅಂಥೇಳಿ ಅದು ಈಗ ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ರವಾನೆಯಾಗಿದ್ದು ಇರುತ್ತದೆ ಈ ತೀರ್ಪಿನಿಂದ. ನಮ್ಮ ಪ್ರಕರಣ ದಾಖಲಾಗಿದ್ದು 8/10/2025 ಅದೇ ದಿನ, ಕೊಲೆಯಾದ ದಿನನೇ ಪ್ರಕರಣ ದಾಖಲಾಗಿತ್ತು ಆರೋಪಿತರ ವಿರುದ್ಧ. ಅಲ್ಲಿಂದ 90 ಡೇಸ್ ಇರುತ್ತೆ ಚಾರ್ಜ್ ಶೀಟ್ ಫೈಲ್ ಮಾಡೋದಕ್ಕೆ. ಅಫೆನ್ಸ್ ಅಲ್ಲಿ ಅಂದರೆ 90 ಡೇಸ್ನಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡಬೇಕಾಗುತ್ತೆ. 90 ಡೇಸ್ ಅಲ್ಲಿ ಕಂಪ್ಲೀಟ್ ಆಗಿರುತ್ತೆ ಆಲ್ಮೋಸ್ಟ್. ಅದು ಮಾನ್ಯ ಕೆಳಗಿನ ಕೋರ್ಟ್ ಅಂದರೆ ಜುಡಿಷನಲ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಅಲ್ಲಿ ಸಬ್ಮಿಟ್ ಮಾಡ್ತಾರೆ ಚಾರ್ಜ್ ಶೀಟ್ನ. ನಂತರ ದಿನಗಳಲ್ಲಿ ಅದು ನಮ್ಮ ಕೋರ್ಟಿಗೆ, ಸೆಷನ್ಸ್ ಕೋರ್ಟಿಗೆ ಕಮಿಟಲ್ ಆಗಿ ಬರುತ್ತೆ ಫೈಲ್. ಅದು ಕಮಿಟಲ್ ಆಗಿ ಬಂದು ಕೆಲವೇ ದಿನಗಳಲ್ಲಿ, ಅಂದರೆ ನಮ್ದು ಇಲ್ಲಿ 5/3 ನಮ್ಮದು ಸಾಕ್ಷಿ ಟ್ರಯಲ್ ಶುರುವಾಯ್ತು. ನಮ್ಮದು 5/3/26 ಮಾರ್ಚ್ 5 ನಮ್ಮ ಟ್ರಯಲ್ ಶುರುವಾಯ್ತು. ಇಲ್ಲಿ ಎಷ್ಟು ಬೇಗ ಮುಗೀತು ಮೇಡಮ್ ನಿಮ್ಮ ಪ್ರಕಾರ? ಸಮಯ ಟೋಟಲ್ ಆಗಿ ಎಷ್ಟು ತಗೊಂತು? ಅದರಿಂದ ಮಧ್ಯದಲ್ಲಿ ಅವರು ಹೈಕೋರ್ಟಿಗೆ ಹೋಗಿದ್ರು, ಅವರು ಆರೋಪಿತರು ಹೈಕೋರ್ಟಿಗೆ ಹೋಗಿದ್ರು. ಒಂದು ಸ್ವಲ್ಪ ದಿನ ಸ್ಟೇ ಆಗಿತ್ತು, ಅದರಲ್ಲಿ ಸ್ಟೇ ಆಗಿತ್ತು. ಅದು ಮತ್ತೆ ಸ್ಟೇ ವೆಕೇಟ್ ಆಯಿತು. ಆದ ನಂತರ ಮುಂದಿಂದು ಇದೆಲ್ಲ ಪ್ರಕ್ರಿಯೆಗಳು ನಡೆದು. ಇದರಲ್ಲಿ ಸಾಕ್ಷ್ಯಾಧಾರಗಳು ಎಷ್ಟು ಕಲೆಕ್ಟ್ ಮಾಡಿ? ಸಾಕ್ಷ್ಯಾಧಾರಗಳು ಟೋಟಲ್ ಆಗಿ 83 ಜನ ಇದ್ದರು ಇದರಲ್ಲಿ. ಟೋಟಲ್ 83 ಜನ ಸಾಕ್ಷಿಗಳು. ಅದರಲ್ಲಿ ನಾವು 45 ಅಭಿಯೋಜನೆ ಪರವಾಗಿ 45 ಜನ ಸಾಕ್ಷಿಗಳನ್ನು ಮಾಡಿಸಿದ್ವಿ. ಎಷ್ಟು ಮೇಡಮ್ ಇನ್ನೂ ಸರ್? 83 ಜನ ಸಾಕ್ಷಿಗಳು. ಒಟ್ಟು ಇದರ ಪುಟ ಎಷ್ಟು ಮೇಡಮ್? ಈ ಆರೋಪಗಳಿಗೆ ಸಂಬಂಧಪಟ್ಟಿದ್ದು, ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದು ಎಷ್ಟು ಪುಟಗಳು ಚಾರ್ಜ್ ಶೀಟ್ ಆಗಿತ್ತು? ಅದನ್ನ ಆಫ್ ಮಾಡಿ